ಫಲಿತಾಂಶ ಪ್ರಕಟವಾದ ಬಳಿಕ ಕಾಂಗ್ರೆಸ್ ಬೆಂಬಲದೊಂದಿಗೆ ಸರ್ಕಾರ ರಚನೆಗೆ ಜೆಡಿಎಸ್ ಮುಂದಾಗಿದೆ. ಆದರೆ ಈ ಹಿಂದೆ ಚುನಾವಣೆಗೂ ಮೊದಲು ನ್ಯೂಸ್ 18 ಕನ್ನಡದ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ, ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಸಿಗದಿದ್ರೆ ಬಿಜೆಪಿ ಜೊತೆ ಹೋಗಲ್ಲ, ಕಾಂಗ್ರೆಸ್ ಜೊತೆಗೂ ಹೋಗಲ್ಲ, ಮತ್ತೆ ಜನರೆದುರು ಹೋಗುವುದಾಗಿ ಹೇಳಿದರು. ಇನ್ನು ನ್ಯೂಸ್ 18 ಸಂದರ್ಶನದಲ್ಲಿ ಮಾತನಾಡಿದ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಎಚ್.ಡಿ. ಕುಮಾರಸ್ವಾಮಿ ಹಾಗೆ ದೇವೇಗೌಡರ ಮತದಾನಕ್ಕೂ ಮೊದಲು ಏನು ಹೇಳಿದ್ರು ಅನ್ನೋದನ್ನ ಬನ್ನಿ ನೋಡೋಣ. ಲೆಟ್ ಅಸ್ ಬಿ ಆನೆಸ್ಟ್. ನಾನು ಯೋಚನೆ ಮಾಡಿದ್ದು ಕಾಂಗ್ರೆಸ್ಸು ಬಿಜೆಪಿಯಿಂದ ದೂರ ಸರಿಯೋಣ, ನನಗೆ ಇವ್ರ ಸಹವಾಸ ಬೇಡ, ಏನಾದರೂ ಮಾಡಿ ನಾವೇ ಈ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಏನೇನು ಪೆಟ್ಟು ಕೊಟ್ಟಿದ್ದಾರೆ ಬಿಟ್ಟು ತರೋಣ ಅಂತ ಪ್ರಯತ್ನ ಮಾಡಿದೆ. ನಾನು ಯಾವುದೇ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಕಾಂಗ್ರೆಸ್ ಜೊತೆನೂ ಹೋಗಲ್ಲ, ಬಿಜೆಪಿ ಜೊತೆನೂ ಹೋಗಲ್ಲ. ಮತ್ತೊಂದು ಬಾರಿ ಜನಗಳ ಮುಂದೆ ಅವರೇ ಬಂದ್ರೆ ಯಾರು ಕಾಂಗ್ರೆಸ್ ಅಥವಾ ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟು ಬಿಡ್ತೀನಿ. ಕಾಂಗ್ರೆಸ್ ಸ್ವತಂತ್ರವಾಗಿ ಯಾವುದೇ ಕಾರಣಕ್ಕೂ ಇವತ್ತಿನ ಪರಿಸ್ಥಿತಿನಲ್ಲಿ ಅಧಿಕಾರಕ್ಕೆ ಬರೋ ಪ್ರಶ್ನೆ ಅಲ್ಲ. ತಾವು ಸ್ವತಂತ್ರವಾಗಿ ತಾವು ಆ ಪಕ್ಷಗಳ ಹತ್ರ ಹೋಗಲ್ಲ, ಆ ಪಕ್ಷಗಳೇ ತಮ್ಮ ಹತ್ರ ಬರ್ತವೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ನಾವು ವಿರೋಧ ಪಕ್ಷದಲ್ಲಿ ಕೂರ್ತೀವಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಲ್ಲ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅವರು ಒಂದು ಬಾರಿ ಹೇಳಿದ್ದಾರೆ. ಆ ರೀತಿ ಬಂದರೆ ಇನ್ನೊಂದು ಚುನಾವಣೆಯನ್ನು ಫೇಸ್ ಮಾಡಲಿಕ್ಕೆ ಆಪರೇಷನ್